ಬಾಂಧವರೇ, ಕೇಂದ್ರ ಸರ್ಕಾರದ ನೂತನ ಮಹತ್ವಾಕಾಂಕ್ಷಿ ಯೋಜನೆ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಸೂದೆ 2025 ಈ ಬಗ್ಗೆ ಬೆಂಗಳೂರಿನ ಸಿಇಎಸ್ಪಿ ಐಎಸ್ಇಸಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಆಗಿರುವ ಡಾ ಕೃಷ್ಣರಾಜ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ಕಳೆದ ವಾರ ಇತ್ತೀಚೆಗೆ ಸಂಸತ್ನಲ್ಲಿ ಮಾನ್ಯ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣ ವಿಕಾಸ ಕುರಿತಂತೆ ಉದ್ಯೋಗ ಖಾತ್ರಿ ಯೋಜನೆ ಹೊಸದಾಗಿ ಹೊಸ ರೂಪ ಪಡೆದುಕೊಂಡು ಅದನ್ನ ವಿಕಸಿತ ಭಾರತ ಜಿ ರಾಮ್ಜಿ ಒಂದು ಯೋಜನೆಯನ್ನಾಗಿ ಸಂಸತ್ನಲ್ಲಿ ಮಂಡಿಸಿ ಅನುಮೋದನೆ ಪಡೆದುಕೊಂಡಿದ್ದಾರೆ. ಅದು ಸಾಕಷ್ಟು ಮನ್ವಂತರಕ್ಕೆ ಸಾಕ್ಷಿ ಆಗಲಿದೆ. ಮೊದಲು ನರೇಗಾ ಅಂತ ಹೇಳಿ ಜನಪ್ರಿಯವಾಗಿದ್ದಂತಹ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈಗ 125 ದಿನಗಳ ಒಂದು ಉದ್ಯೋಗವನ್ನು ಕೊಡುವಂತಹ ಒಂದು ಖಾತ್ರಿ ಯೋಜನೆಯಾಗಿ ಹೊಸ ಮಾರ್ಪಾಟುಗಳೊಂದಿಗೆ ಅನುಷ್ಠಾನಗೊಳ್ಳಲಿದೆ. ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂದ್ರೆ ಬಿಬಿ ಜಿ ರಾಮ್ಜಿ ಯೋಜನೆ ಒಂದು ಫಲಪ್ರದವಾಗಿ ಅನುಷ್ಠಾನಗೊಳ್ಳಬೇಕು ಅಂದ್ರೆ ಸಾರ್ವಜನಿಕರ ಸಹಕಾರ ಬೇಕು ಮತ್ತು ಅಷ್ಟೇ ಅದು ವೇಗವಾಗಿ ನಮ್ಮ ಗ್ರಾಮೀಣ ಯುವಜನರಿಗೆ ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಗತ ಆಗಬೇಕು. ಅದಕ್ಕೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಭಾರತ ಸರ್ಕಾರದ ಈ ಯೋಜನೆ ಯಾವ ರೀತಿ ಕೆಲವೊಂದು ಬದಲಾವಣೆಗಳೊಂದಿಗೆ ಮಾರ್ಪಾಟುಗಳೊಂದಿಗೆ ತೆಗೆದುಕೊಂಡು ಬರಲಾಗಿದೆ ಈ ವಿಷಯ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಪ್ರೊಫೆಸರ್ ಕೃಷ್ಣರಾಜ್ ಅವರಿದ್ದಾರೆ. ಪ್ರೊಫೆಸರ್ ಕೃಷ್ಣರಾಜ್ ಅವರು ಪ್ರೊಫೆಸರ್ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಐಎಸ್ಇಸಿ ಬೆಂಗಳೂರಿನೊಳಗೆ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಒಳ್ಳೆ ಆರ್ಥಿಕ ತಜ್ಞರಾಗಿ ಸಾಕಷ್ಟು ತಮ್ಮ ಒಂದು ಸಂಶೋಧನೆಗಳಿಗೆ ಹಾಗೂ ತಮ್ಮ ಒಂದು ಉಪನ್ಯಾಸಗಳಿಗೆ ಹೆಸರು ಆಕಾಶವಾಣಿಗೆ ಅವರನ್ನು ಪರಿಚಯ ಮಾಡಲಿಕ್ಕೆ ಮತ್ತೊಮ್ಮೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ತಮಗೆ ಸ್ವಾಗತ, ಸುಸ್ವಾಗತ. ತುಂಬಾ ಸಂತೋಷ ತಮಗೂ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋದಕ್ಕೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಈ ಗ್ರಾಮೀಣ ವಿಕಾಸ ಕಾ ನಯಾ ಸಂಕಲ್ಪ ರೋಜ್ಗಾರ್ ಕಿ ನಯಿ ಗ್ಯಾರಂಟಿ ಅಂತ ಹೇಳಿ ಈಗ ಮಾನ್ಯ ನಮ್ಮ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಮಸೂದೆಯನ್ನು ಮಂಡಿಸಿ ಅನುಮೋದನೆ ಪಡ್ಕೊಂಡಿದ್ದಾರೆ. ಏನು ಈ ಹೊಸ ಒಂದು ಯೋಜನೆಯ ಒಂದು ಉದ್ದೇಶಗಳು ಇದೆ, ಏಕೆ ಈ ಒಂದು ಬದಲಾವಣೆಗಳಾಗಿದೆ, ಆರಂಭಿಕವಾಗಿ ಯಾವೊಂದು ಮಹತ್ವಾಕಾಂಕ್ಷೆಯನ್ನ ಈ ಯೋಜನೆ ಹೊಂದಿದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ಮಹಾತ್ಮ ಗಾಂಧಿ ನರೇಗಾ ಸ್ಕೀಮು 2005ರಿಂದ ಜಾರಿಯಲ್ಲಿತ್ತು. ಅದರ ಬದಲಾಗಿ ಈಗ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂದ್ರೆ ವಿಬಿಜಿ ರಾಮ್ಜಿ ಅನ್ನೋ ಕಾರ್ಯಕ್ರಮವನ್ನ ಅದರ ಬದಲಾಗಿ ಮಹಾತ್ಮ ಗಾಂಧಿ ನರೇಗಾ ಬಿಲ್ ಬದಲಾಗಿ ಈ ಒಂದು ಹೊಸ ಮಸೂದೆಯನ್ನ 2025ರಲ್ಲಿ ನೀವು ಹೇಳಿದಾಗೆ ಲೋಕಸಭೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಂಡಿಸಿ ಅದನ್ನ ಒಪ್ಪಿಗೆಯನ್ನು ಪಡ್ಕೊಂಡಿರ್ತಾರೆ. ಮತ್ತೆ ಈ ಬಿಲ್ಲು ಕೂಡ ರಾಜ್ಯಸಭೆಗೆ ಹೋಗಿ ಅಲ್ಲಿ ಕೂಡ ಚರ್ಚೆಯಾಗಿ ಅಲ್ಲಿ ಕೂಡ ಈ ಮಸೂದೆಯನ್ನ ಒಪ್ಪಿಗೆ ಪಡೆದ ನಂತರ ಇದು ಜಾರಿಗೆ ಬರಲಿದೆ. ಈ ಒಂದು ಹೊಸ ಮಸೂದೆಯ ಅಂದ್ರೆ ರಿವೈಸ್ಡ್ ಅಥವಾ ಅಮೆಂಡೆಡ್ ಮಸೂದೆಯ ದೇಹೋದ್ದೇಶಗಳು ಏನು ಅಂತ ನೋಡೋದಾದ್ರೆ, ಮೊದಲು ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಅಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡಬೇಕು. ಆ ಬಡತನವನ್ನ ನಿರ್ಮೂಲನೆ ಮಾಡೋದು ಒಂದು ಉದ್ಯೋಗ ಖಾತ್ರಿ ಮೂಲಕ ಮಾಡಬೇಕು. ಮತ್ತೆ ಈ ಒಂದು ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗೋದನ್ನ ತಡೆಗಟ್ಟಬೇಕು. ಮತ್ತೆ ಗ್ರಾಮೀಣ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅದು ಬಂದಿದ್ದದು. ಮತ್ತೆ ಈ ಒಂದು ವಿಬಿಜಿ ರಾಮ್ಜಿ ಕಾರ್ಯಕ್ರಮ ಅಥವಾ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ 100 ದಿನದ ಬದಲಾಗಿ ಈಗ 125 ದಿನಗಳ ಉದ್ಯೋಗ ಗ್ಯಾರಂಟಿಯನ್ನ ಆಶಯವನ್ನ ಇಟ್ಟುಕೊಂಡು ಬಂದಿರುವಂತದ್ದು. ಈ ಒಂದು ಆಶಯವನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಒಂದನೇದು ನಾನು ಆರ್ಥಿಕ ತಜ್ಞನಾಗಿ ವಿಶ್ಲೇಷಣೆ ಮಾಡಿರೋದು, ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಕೃಷಿ ವಲಯದಲ್ಲಿ ಈ ಒಂದು ಕೂಲಿ ಕಾರ್ಮಿಕರ ಲಭ್ಯತೆ ಈ ಒಂದು ಅಗ್ರಿಕಲ್ಚರ್ ಸೋಯಿಂಗ್ ಸೀಸನ್ ಅಲ್ಲಿ ಅಂದ್ರೆ ಬಿತ್ತನೆ ಮಾಡುವಾಗ ಮತ್ತೆ ಬಿತ್ತನೆ ಮಾಡಿ ಬೆಳೆ ಬಂದು ನಂತರ
ಬೆಳೆ ಕಟಾವು ಮಾಡುವಾಗ ಅಂದ್ರೆ ಹಾರ್ವೆಸ್ಟ್ ಮಾಡುವಾಗ ಈ ಒಂದು ಲೇಬರರ್ಸ್ ಸಿಗ್ತಾ ಇರಲಿಲ್ಲ. ಸಿಗದೆ ಇರೋ ಕಾರಣಕ್ಕಾಗಿ ಏನಾಗ್ತಾ ಇತ್ತು, ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು. ಅದನ್ನ ಗಮನಿಸಿರುವಂತಹ ಸರ್ಕಾರ ಈ ಒಂದು ಕಟಾವು ಟೈಮಲ್ಲಿ ಮತ್ತೆ ಸೋಯಿಂಗ್ ಸೀಸನ್ ಬಿತ್ತನೆ ಮಾಡುವ ಟೈಮಲ್ಲಿ ಈ ಒಂದು ಗ್ಯಾರಂಟಿ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡದೆ, ಅಂದ್ರೆ ಒಂದು ಉದ್ಯೋಗ ಗ್ಯಾರಂಟಿ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡದೆ ಆ ಟೈಮಲ್ಲಿ ಮಾತ್ರ ಗ್ಯಾಪ್ ಅನ್ನ ಕೊಟ್ಟು ಮಿಕ್ಕ 365 ದಿನಗಳಲ್ಲಿ ಅಂದ್ರೆ ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಾಲ ಉದ್ಯೋಗ ಗ್ಯಾರಂಟಿಯನ್ನ ಒದಗಿಸುವಂತಹ ಒಂದು ರೂಪುರೇಷೆಯನ್ನ ಇಟ್ಕೊಂಡು ಈ ಕಾಯ್ದೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಗ್ರಿಕಲ್ಚರ್ಗೆ ಸಪೋರ್ಟ್ ಮಾಡಬೇಕು. ಆ ಒಂದು ಅಗ್ರಿಕಲ್ಚರ್ ಸೀಸನ್ಗೆ ಯಾವುದೇ ತೊಂದರೆ ಆಗಬಾರ್ದು. ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ರೈತರ ಒಂದು ಕೆಲಸಗಳಿಗೆ ಕೂಲಿ ಕಾರ್ಮಿಕರ ಲಭ್ಯತೆ ಹೆಚ್ಚಾಗಲಿ ಅನ್ನೋ ಒಂದು ಕಾರಣಕ್ಕೋಗಿ ಮಾಡಿರುವಂತದ್ದು. ಮತ್ತೆ ಎರಡನೇದು ಒಂದು ಉದ್ದೇಶ ಏನ್ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ, ಈ ಒಂದು ಬಿಲ್ ಅಲ್ಲಿ ಅಂತಂದ್ರೆ ಕೇವಲ ಗುಂಡಿ ತೆಗೆಯೋದಲ್ಲದೆ ಶಾಶ್ವತ ಆಸ್ತಿಯನ್ನ ಕ್ರಿಯೇಟ್ ಮಾಡಬೇಕು, ಅಸೆಟ್ ಕ್ರಿಯೇಷನ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಈ ಬಿಲ್ ಅಲ್ಲಿ. ಅದರಲ್ಲಿ ಕೂಡ ವಾಟರ್ ಸೆಕ್ಯೂರಿಟಿಯನ್ನ ಅಥವಾ ಜಲಭದ್ರತೆಯನ್ನ ಉಂಟು ಮಾಡುವಂತದ್ದು, ಗ್ರಾಮೀಣ ಮೂಲ ಸೌಕರ್ಯಗಳು ಅಂದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡುವಂತದ್ದು, ಜೀವನ ಉಪಯೋಗಕ್ಕೆ ಸಂಬಂಧಿಸಿದಂತಹ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ಹೌಸ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ಇನ್ನಿತರ ಸ್ಕೂಲ್ ಕನ್ಸ್ಟ್ರಕ್ಷನ್, ಈ ರೀತಿಯ ಕಾರ್ಯಕ್ರಮಗಳು. ಮತ್ತೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ವೈಪರೀತ್ಯ ಹೆಚ್ಚಾಗ್ತಿರೋದ್ರಿಂದ ಆ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ಮಂಡಲ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ತಾವು ರೂಪುರೇಷೆಗಳನ್ನ ಮಾಡಿ ನಂತರ ಈ ಕಾರ್ಯಕ್ರಮಗಳನ್ನ ಹೊಸದಾಗಿ ಬಂದಿರುವಂತಹ ವಿಬಿಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಅಥವಾ ಮಸೂದೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸೊ ಇದಲ್ದೇನೆ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಏನಂತಂದ್ರೆ, ಮೊದಲು ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮದಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ಹಕ್ಕು ಆಧಾರಿತ ಅಥವಾ ರೈಟ್ ಬೇಸ್ಡ್ ಅಂತ ಕರೀತಾ ಇದ್ರು. ಇದೇನಾಗಿದೆ, ಈಗ ಹೊಸ ಮಸೂದೆಯಲ್ಲಿ ಇದನ್ನ ಮಿಷನ್ ಮೋಡ್ ಅಥವಾ 4 ಏನ್ ಮಿಷನ್ ಅಂತ ಹೇಳಿದೆ ನಾನು, ವಾಟರ್ ಸೆಕ್ಯೂರಿಟಿ ಆಗಿರ್ಬೋದು, ಮತ್ತೆ ಗ್ರಾಮೀಣ ಮೂಲ ಸೌಕರ್ಯ ಆಗಿರ್ಬೋದು, ಜೀವನೋಪಾಯ ಸಂಬಂಧಿತ ಆಗಿರ್ಬೋದು, ಹವಾಮಾನ ವೈಪರೀತ್ಯ, ಈ ಕಾರ್ಯಕ್ರಮಗಳಿಗೆ ಈ ಒಂದು ಲೇಬರರ್ಸ್ ನ ತೊಡಗಿಸ್ಕೊಳ್ಳಿಕ್ಕೆ ಮಾಡಿರುವಂತ ಕಾರ್ಯಕ್ರಮ ಆದ್ರಿಂದ ಇದನ್ನ ಮಿಷನ್ ಮೋಡ್ ಅಂತ ಕರೆದಿದ್ದಾರೆ. ಸೊ ಹೀಗಾಗಿ ಈ ರೀತಿಯ ಬದಲಾವಣೆಗಳನ್ನ ತಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಈ ಒಂದು ಹೊಸ ಬಿಲ್ ನಲ್ಲಿ ಪ್ರಯತ್ನವನ್ನ ಮಾಡಲಾಗಿದೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಈಗ ನರೇಗಾ ಯೋಜನೆ ಒಳಗಿರುವಂತಹ ಕೆಲವೊಂದಿಷ್ಟು ಲೋಪದೋಷಗಳು ಅಂದ್ರೆ ಹೇಳಿದ್ರಿ ತಾವು, ಅಂದ್ರೆ ಅದು ಒಂದು ಹಕ್ಕಾಗಿತ್ತು 100 ದಿವಸಗಳ ಒಂದು ಕಾಲದ ಇದು. ಆಮೇಲೆ ಬಹುಶಃ ಅದು ಅಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ಆಗ್ತಿತ್ತು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಅಂದ್ರೆ ಕೆಲವೊಂದಿಷ್ಟು ಋಣಾತ್ಮಕ ಅಂಶಗಳು ಹಳೆ ಯೋಜನೆಗಳಲ್ಲಿ ಇವುಗಳನ್ನ ತೆಗೆದುಹಾಕಿ, ಈಗ ನೀವು ಹೇಳಿದ್ರಲ್ಲ ಮಿಷನ್ ಬೇಸ್ಡ್ ಅಂತ ಹೇಳಿ, ಅಂದ್ರೆ ಒಂದು ಗುರಿಯನ್ನ ಗೊತ್ತು ಗುರಿ ಇಟ್ಟುಕೊಂಡು ಅದರ ಮೂಲಕವಾಗಿ ವಿಶೇಷವಾಗಿ ಗ್ರಾಮೀಣ ಯೋಜನೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ಮಾಡಲಾಗಿದೆ. ಮತ್ತೆ ಹೇಗೆ ಈ ಒಂದು ಹೊಸ ಯೋಜನೆ ನಮ್ಮ ಒಂದು ಹೊಸ ಒಂದು ಆಸ್ತಿಯನ್ನು ಹುಟ್ಟಾಕ್ಲಿಕ್ಕೆ, ತಮಗೋಸ್ಕರ ಒಂದು ಭವಿಷ್ಯಕ್ಕೆ ಬೇಕಾಗುವಂತ ಆಸ್ತಿಯನ್ನು ಮಾಡ್ಲಿಕ್ಕೆ ಕೂಡ ಫಲಾನುಭವಿಗಳಿಗೆ ಹೆಂಗೆ ಸಹಕಾರಿ ಆಗುತ್ತೆ, ಹಳೆ ಯೋಜನೆಗಳಲ್ಲಿರುವಂತಹ ಕೆಲವೊಂದು ಲೋಪದೋಷಗಳನ್ನು ತೆಗೆದುಹಾಕಿ ಈ ಹೇಗೆ ಹೊಸದಾಗಿ ಇದನ್ನು ಮಾರ್ಪಾಟು ಮಾಡಲಾಗಿದೆ, ಇನ್ನೊಂದಿಷ್ಟು ವಿವರವಾದ ಮಾಹಿತಿಯನ್ನು ಮಾಡ್ಕೊಡ್ಬೋದಾ ಪ್ರೊಫೆಸರ್ ಕೃಷ್ಣರಾಜ್ ಅವರೇ? ಖಂಡಿತ ನಾನು ಮಾಡ್ಕೊಡ್ತೀನಿ. ಹಳೆ ಯೋಜನೆಗಳಲ್ಲಿ ಒಂದು ಫಂಡಮೆಂಟಲ್ ಸಮಸ್ಯೆ ಅಥವಾ ಮೂಲಭೂತ ಸಮಸ್ಯೆ ಏನಿತ್ತು ಅಂತಂದ್ರೆ, ಕೆಲಸವನ್ನ ಏನ್ ಕೆಲಸ ಮಾಡಿಸ್ಬೇಕು ಅಂತ ಐಡೆಂಟಿಫಿಕೇಶನ್ ಮಾಡ್ತಾ ಇರ್ಲಿಲ್ಲ ಹಳೆ ಕಾರ್ಯಕ್ರಮದಲ್ಲಿ. ಹಳೆ ಕಾಯ್ದೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮದಲ್ಲಿ ಒಂದು ವರ್ಷಕ್ಕೆ ಅವಶ್ಯಕತೆ ಇರುವ ಏನು ಕೆಲಸ ಮಾಡಬೇಕು, ಏನು ಕಾರ್ಯಕ್ರಮ ಇಟ್ಕೊಂಡು ಆ ಒಂದು ಲೇಬರರ್ಸ್ ನ ಅಥವಾ ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡು ಮಾಡಬೇಕು ಅನ್ನೋದು ಇರ್ಲಿಲ್ಲ. ಎರಡನೇದು, ಅದಕ್ಕೆ ಒಂದು ರೂಪುರೇಷೆ ಅಂದ್ರೆ ಮೊದಲೇ ಬ್ಲೂ ಪ್ರಿಂಟ್ ರೆಡಿ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಕಾರ್ಯಕ್ರಮ
ಅವಶ್ಯಕತೆ ಇದ್ದಾಗ ಮಾತ್ರ ಅದೊಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು. ಹಿಂದಿನ ಟೈಮಲ್ಲಿ ಅದು ಯಶಸ್ವಿ ಆಗ್ತಾ ಇರಲಿಲ್ಲ. ಜೊತೆಗೆ ಮೆಷಿನ್ ಅನ್ನ ಉಪಯೋಗಿಸಿ ಕೆಲವೊಂದು ಕಡೆ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಅಲ್ಲಿ ಕೆಲಸಗಳು ಆಗಿರುವಂತದ್ದನ್ನು ಗಮನಿಸಬಹುದು. ಜೊತೆಗೆ ಸರಿಯಾಗಿ ಕೂಲಿ ಕಾರ್ಮಿಕರಿಗೆ ಕೂಲಿ ಸರಿಯಾದ ಟೈಮ್ಗೆ ಸಿಗದೇ ಇರುವಂತಹ ಸಮಸ್ಯೆಗಳನ್ನು ಕೂಡ ಸಾಕಷ್ಟು ಅಧ್ಯಯನಗಳು ಎತ್ತಿ ತೋರಿಸಿದ್ವು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಕೆಲವೊಂದು ಬಹಳ ಹಿಂದುಳಿದ ಜಿಲ್ಲೆಗಳಲ್ಲಿ ಇದು ಯಶಸ್ವಿಯಾಗಿದೆ. ಕೆಲವೊಂದು ಮುಂದುವರಿದ ಜಿಲ್ಲೆಗಳಲ್ಲಿ ಅಥವಾ ಸ್ಟೇಟ್ಗಳಲ್ಲಿ ಇದು ಯಶಸ್ವಿ ಅಷ್ಟೇನೂ ಆಗಿರ್ಲಿಲ್ಲ. ಅದರಿಂದ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿದಾಗ ಈ ಮಾರ್ಪಾಡುಗಳಲ್ಲಿ ಸವಾಲುಗಳಿದೆ, ಕೆಲವೊಂದು ಉಪಯೋಗನೂ ಇದೆ, ಮತ್ತೆ ಕೆಲವೊಂದು ಲೋಪದೋಷಗಳು ಇರುವಂತನ್ನ ನಾನು ಒಬ್ಬ ಸಂಶೋಧಕನಾಗಿ, ಒಬ್ಬ ಅಧ್ಯಯನಶೀಲ ವ್ಯಕ್ತಿಯಾಗಿ ಹೇಳಬಲ್ಲೆ. ಇದರಲ್ಲಿ ಏನು ಅಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಇದರಲ್ಲಿ ಮಿಷನ್ ಮೋಡ್ ಅಂತ ಏನ್ ಹೇಳಿದೆ ಅದು ಕರೆಕ್ಟ್ ಆಗಿದೆ. 4 ಮಿಷನ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನಗಳ ಬದಲು 125 ದಿನಗಳಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿಯನ್ನ ಹೆಚ್ಚು ಮಾಡಲಾಗಿದೆ. ಇದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಆಗಿರಲ್ಲ, ಜೊತೆಗೆ ಇದು ಒಂದು ಅಸೆಟ್ ಕ್ರಿಯೇಷನ್ ಮಾಡುವಂತ ಕಾರ್ಯಕ್ರಮ ಆಗಿ ಕನ್ವರ್ಟ್ ಆಗಿರುವಂತದ್ದು. ಮೊದಲು ಒಂದು ಗ್ಯಾರಂಟಿ ಇರ್ತಿತ್ತು. ಮೊದಲು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತಂದಾಗ ಗ್ಯಾರಂಟಿ ಇರ್ತಿತ್ತು. ಈಗ ಗ್ಯಾರಂಟಿ ಇರೋದಿಲ್ಲ. ಯಾವ ಟೈಮಲ್ಲಿ ಯಾವುದು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿಗಳು ಡಿಸೈಡ್ ಮಾಡ್ತಾವೋ ಆ ಟೈಮಲ್ಲಿ ಮಾತ್ರ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಅದನ್ನು ಕೂಡ ರೈಟ್ ಆಗಿಲ್ಲ, ಅದು ಮಿಷನ್ ಮೋಡ್ ಆಗಿರ್ತದೆ. ಅಂದ್ರೆ ಅವರು ಐಡೆಂಟಿಫೈ ಮಾಡಿದ್ರೆ ಈ ಒಂದು ಕೆಲಸಗಳು ವಾಟರ್ ಸೆಕ್ಯೂರಿಟಿ ಕೆಲಸಗಳಿದೆಯಾ ಅಥವಾ ಬೇರೆ ಗ್ರಾಮೀಣ ಮೂಲ ಸೌಕರ್ಯ ಕೆಲಸಗಳಿದೆಯಾ ಅಥವಾ ಜೀವನೋಪಾಯ ಸಂಬಂಧಿತ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸ ಇದೆಯಾ ಅಥವಾ ಹವಾಮಾನ ವೈಪರೀತ್ಯ ತಡೆಗಟ್ಟುವಂತ ಕಾಮಗಾರಿಗಳನ್ನ ಐಡೆಂಟಿಫೈ ಮಾಡಿದಾಗ ಮಾತ್ರ ಈ ಉದ್ಯೋಗ ಅವಕಾಶಗಳು ಸಿಗುವಂತದ್ದು. ಮತ್ತೆ ಎರಡನೇದು, ಈ ಉದ್ಯೋಗ ಅವಕಾಶಗಳು 365 ದಿನಗಳಲ್ಲಿ ಯಾವ ದಿನಗಳಾದ್ರೂ ಮೊದಲು ಸಿಗ್ತಾ ಇತ್ತು. ಈಗ ಆ ರೀತಿ ಇಲ್ಲ. ಈಗ ಕೆಲವೊಂದು ಬ್ರೇಕ್ ಇದೆ. ಅಂದ್ರೆ ಕೃಷಿ ಚಟುವಟಿಕೆಗಳು ಆರಂಭವಾದಂತಹ ದಿನಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಉದ್ಯೋಗ ಮಾಡುವಂತಹ ಯೋಜನೆ ಇರೋದಿಲ್ಲ. ಮತ್ತೆ ಹಾರ್ವೆಸ್ಟ್ ಸೀಸನ್ ಅಲ್ಲಿ ರೈತರು ತಮ್ಮ ಕಟಾವು ಮಾಡುವಂತಹ ಸಂದರ್ಭದಲ್ಲಿ ಈ ಕೆಲಸ ಸಿಗೋದಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ಹಿಂದೆ 100% ಗವರ್ಮೆಂಟ್ ಈ ಒಂದು ಕಾರ್ಯಕ್ರಮಕ್ಕೆ ಹಣವನ್ನ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇತ್ತು. ಈಗ ಈ ಒಂದು ಸ್ಕೀಮ್ ಅನ್ನ ಬದಲಾವಣೆಗೆ ತಂದು ಕೇಂದ್ರ ಸರ್ಕಾರ 60% ಮತ್ತೆ ರಾಜ್ಯ ಸರ್ಕಾರಗಳು 40% ಫಂಡ್ ಅನ್ನ ಕೊಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ರಾಜ್ಯ ಸರ್ಕಾರಗಳು ಕೋವಿಡ್ ನಂತರ ಸಾಲದ ಪ್ರಮಾಣ ಹೆಚ್ಚಾಗಿ ಫಿಸ್ಕಲ್ ಡಿಫಿಸಿಟ್ ಏನಾಗಿದೆ ಹೆಚ್ಚಾಗಿರುವಂತದನ್ನ ಗಮನಿಸಬಹುದು. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ರಾಜ್ಯ ಸರ್ಕಾರದ ಪಾಲು ಬಂದಾಗ ಮಾತ್ರ ಈ ಒಂದು ಕಾರ್ಯಕ್ರಮವನ್ನ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಹೀಗಾಗಿ ಕೆಲವೊಂದು ಪ್ರಯೋಜನಗಳಿದೆ, ಕೆಲವೊಂದು ಸವಾಲುಗಳನ್ನು ಕೂಡ ಈ ಒಂದು ಹೊಸ ಕಾಯ್ದೆ ಹುಟ್ಟು ಹಾಕಿರುವಂತದನ್ನ ನಾವು ಗಮನಿಸಬಹುದು. ಅದಕ್ಕಾಗಿ ಈ ಒಂದು ಗವರ್ಮೆಂಟ್ ಏನ್ ಮಾಡಬಹುದಾಗಿತ್ತು ಅಂತಂದ್ರೆ, ನನ್ನ ಸಲಹೆ ಏನಂತಂದ್ರೆ ಸ್ಟೇಟ್ಗಳ ಬದಲು ಕೆಲವೊಂದು ಬಹಳ ಹಿಂದುಳಿದಂತಹ ಡಿಸ್ಟಿಕ್ ಗಳನ್ನ ಐಡೆಂಟಿಫೈ ಮಾಡಿ, ಈಗ ಕರ್ನಾಟಕದಲ್ಲಿ ಮುಂದುವರಿದ ಡಿಸ್ಟಿಕ್ಗಳಿದೆ, ಅತಿ ಹಿಂದುಳಿದ ಡಿಸ್ಟಿಕ್ಗಳು ಇದೆ. ಮುಂದುವರಿದ ಡಿಸ್ಟಿಕ್ಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು 60 ಅಥವಾ 50 ಮತ್ತೆ ರಾಜ್ಯ ಸರ್ಕಾರದ ಪಾಲು 40 ಅಥವಾ 50 ಮಾಡಿ, ಅತಿ ಹಿಂದುಳಿದ ಡಿಸ್ಟಿಕ್ಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು 100% ಮಾಡಿದಾಗ ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತಿತ್ತು. ಈಗ ಏನಾಗುತ್ತೆ ಅಂತಂದ್ರೆ ಇದು ರಾಜ್ಯ ಸರ್ಕಾರಗಳ ಒಂದು ಹಣಕಾಸು ಹೊಂದಿಸುವಿಕೆಯ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಸಂಶಯಾತ್ಮಕವಾಗಿರುತ್ತದೆ. ಎರಡನೇದು, ಹಿಂದೆ ಕೂಲಿ ಯಾವಾಗ ಬೇಕಾದ್ರೂ ಅವರು ಅರ್ಜಿಯನ್ನ ಹಾಕಿ ಪಡ್ಕೋಬಹುದಾಗಿತ್ತು. ಆದ್ರೆ ಈಗ ಕೂಲಿಯನ್ನ ಪಡ್ಕೊಳ್ಳಿಕ್ಕೆ ಆ ಒಂದು ಸಮಯವನ್ನ ಕಾಯ್ಬೇಕಾಗುತ್ತೆ. ಅದರಿಂದ ಈ ಒಂದು ಮೈಗ್ರೇಷನ್ ಆಗೋ ಚಾನ್ಸಸ್
ಇರ್ತದೆ. ಈ ಒಂದು ಕೆಲವೊಂದು ಸವಾಲುಗಳನ್ನ ಮೀರಿದ್ರೆ ಈ ಒಂದು ಮಿಷನ್ ಮೋಡ್ ಏನಿದೆ ಅದು ತುಂಬಾ ಚೆನ್ನಾಗಿರುವಂತದ್ದು. ಮತ್ತೆ ರೈತ ಸಮುದಾಯಕ್ಕೆ ಈ ಒಂದು ಕೂಲಿ ಕಾರ್ಮಿಕರು ಲಭ್ಯವಾಗ್ಲಿ ಅನ್ನೋ ಒಂದು ಕೆಲಸವನ್ನ ಮಾಡಿರುವಂತದ್ದು, ಅದು ಮೆಚ್ಚುಗೆಯನ್ನ ಹೇಳ್ಬಹುದು. ಹೀಗಾಗಿ ಕೆಲವೊಂದು ಪ್ರಯೋಜನಗಳು, ಕೆಲವೊಂದು ಸವಾಲುಗಳನ್ನ ಈ ಒಂದು ಕಾಯ್ದೆ ಉಂಟು ಮಾಡಿದೆ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಬಹಳ ಅತ್ಯುತ್ತಮವಾಗಿ ತಾವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆ ಅಡಿಯೊಳಗ 125 ದಿವಸಗಳ ಒಂದು ಉದ್ಯೋಗ ಪ್ರತಿ ಒಂದು ಮನೆಗೆ ಒಂದು ಗ್ಯಾರಂಟಿ ಆಗಿದೆ ಮತ್ತು ವಿಶೇಷವಾಗಿ 4 ವಿಭಾಗಗಳಲ್ಲಿ, ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಲೈವ್ಲಿಹುಡ್ಸ್ ಇರ್ಬೋದು, ಕ್ಲೈಮೇಟ್ ರೀಸೈಲೆನ್ಸ್ ಇರ್ಬೋದು, ವಾಟರ್ ಸೆಕ್ಯೂರಿಟಿ ಇರ್ಬೋದು, ಈ ಒಂದು ವಿಭಾಗಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ಉದ್ಯೋಗಾವಕಾಶವನ್ನ ನಮ್ಮ ಗ್ರಾಮೀಣ ಯುವಜನತೆ ಪಡಿಬಹುದಾಗಿದೆ. ಮತ್ತೆ ತಾವು ಹೇಳಿದಂಗೆ 60-40 ರಾಜ್ಯ ಸರ್ಕಾರ 40% ಕೊಡಬೇಕಾಗುತ್ತೆ. ಕೆಲವೊಂದು ವಿಶೇಷ ಕ್ಯಾಟಗರಿ ಭಾಗದೊಳಗ 90-10 ಅಂದ್ರೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಕೂಡ ಕೊಡೋ ಸಾಧ್ಯತೆ ಇದೆ. ಮತ್ತೆ 60 ದಿವಸಗಳ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಅವಕಾಶ ಕೊಟ್ಟಿದೆ. ನೋಟಿಫೈ ಯಾವುದು ಇದು ಕೆಲಸ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಈ ದಿವಸ ಅಂತ ಹೇಳಿ 60 ದಿವಸಗಳನ್ನ ನಾವು ನೋಟಿಫೈ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನು ಮಾಡಲಾಗಿದೆ. ಮತ್ತೆ ವಿಶೇಷವಾಗಿ ಒಂದು ಈ ಬಜೆಟ್ನೊಳಗ ಒಂದು ಅನುಕೂಲತೆ ಮಾಡೋ ನಿಟ್ಟಿನೊಳಗ, ಈ ಮೊದಲು ನರೇಗಾದೊಳಗ ಬೇಡಿಕೆ ಮೇಲೆ ಬಿಡುಗಡೆ ಆಗ್ತಿತ್ತು, ಈಗ ಖಂಡಿತವಾಗಿ ಕೂಡ ಇಷ್ಟು ಹಣ ಬಿಡುಗಡೆ ಆಗ್ಲೇಬೇಕು ಅಂತ ನಿರ್ಧಾರ ಆಗಿರೋದ್ರಿಂದ ಬಹುಶಃ ಇದು ಹೊಸ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಒಂದಿಷ್ಟು ಹೊಸ ಆಶಯಗಳೊಂದಿಗೆ ಗ್ರಾಮೀಣ ಭಾಗದ ಯೋಜನೆಗೆ ತಲುಪಲಿ ಅಂತ ಆಶಯ ಮಾಡ್ತಾ, ಒಬ್ಬ ಆರ್ಥಿಕ ತಜ್ಞರಾಗಿ ಬಹಳ ವಿಸ್ತೃತವಾಗಿ ಇಲ್ಲಿ ತನಕ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರಾ. ಮತ್ತು ಈ ಹೊಸ ಯೋಜನೆಗಳು ಖಂಡಿತವಾಗಿ ಕೂಡ ಯಾವುದೇ ಯೋಜನೆ ಕೂಡ ಸಕ್ಸಸ್ ಅಂದ್ರೆ ಚೇಂಜ್ ಅಂತಾರೆ, ಒಂದು ಬದಲಾವಣೆ ಆದಾಗ್ಲೇನೆ ನಾವು ಯಶಸ್ಸನ್ನ ಕಾಣ್ತೀವಿ. ಆ ನಿಟ್ಟಿನೊಳಗ ನಮ್ಮ ಗ್ರಾಮೀಣ ಭಾಗದ ಯೋಜನೆಗೆ ವಿಬಿ ರಾಮ್ಜಿ ಯೋಜನೆ ಒಂದು ಫಲಪ್ರದವಾಗಿ ಅವರಿಗೆ ತಲುಪಿ ಅವರ ಒಂದು ಆರ್ಥಿಕ ಗುಣಮಟ್ಟ ಮತ್ತು ಜೀವನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಕಾರಿ ಆಗಲಿ ಅಂತ ಆಸೆ ಮಾಡ್ತಾ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ಒಬ್ಬ ಆರ್ಥಿಕ ತಜ್ಞರಾಗಿ ವಿಸ್ತೃತವಾಗಿ ತಾವು ಮಾಹಿತಿ ನೀಡೋದಕ್ಕೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ ಪ್ರೊಫೆಸರ್. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದ ನೂತನ ಮಹತ್ವಾಕಾಂಕ್ಷಿ ಯೋಜನೆ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಸೂದೆ 2025 ಈ ಬಗ್ಗೆ ಬೆಂಗಳೂರಿನ ಸಿಇಎಸ್ಪಿ ಐಎಸ್ಇಸಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಆಗಿರುವ ಡಾ ಕೃಷ್ಣರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್.